ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಬಂದಿದೆ, ನೀವೇನ್ ಮೇಂಟೆನೆನ್ಸ್ ಮಾಡಿದೀರಾ ಅಂತ ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜನ ರಾಜ್ಯ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರಂತೆ. ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತಿದ್ದಾರೆ. ಮಳೆಗಾಲ ಬರ್ತಾ ಇದ್ದಂತೆ ಎಲ್ಲವನ್ನ ಮರಿತಾ ಇದ್ದಾರೆ. ಸಮಸ್ಯೆಯನ್ನ ಬಗೆಹರಿಸದೆ ಹೊಸಪೇಟೆಯಲ್ಲಿ ಮಜಾ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅಂದರೆ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕಾಲೆಳಿತಾ ಇದ್ದಾರೆ ಇವರು. ಸಮಸ್ಯೆ ಬಗೆಹರಿಸದೆ ಹೊಸಪೇಟೆಯಲ್ಲಿ ಮಜಾ ಮಾಡ್ತಾ ಇದ್ದಾರೆ ಇವರೆಲ್ಲ. ಜನ ನೋಡೋದ್ರಲ್ಲಿ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ಅಂತ ಇದೀಗ ವಿರೋಧ ಪಕ್ಷದ ಲೀಡರ್ಸ್ಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನು ಈಗ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ, ಇವರಿದ್ರಲ್ಲ ಇವರೇನು ದಬ್ಬಾಕಿದ್ರು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದಾರೆ, ಇನ್ನು ಮುಂದೆಯೂ ಹೋಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಮರಣ ಮಳೆ ಬೆಂಗಳೂರಿನಲ್ಲಿ ಯಾವ ಅವಾಂತರವನ್ನು ತಂದಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ನನ್ನ ಕಲಿ ಕವನ ವಿಜೇಂದ್ರ ಅವರ ಬಳಿ ಕೇಳಿದ್ದಾರೆ. ವಿಜೇಂದ್ರ ಏನು ಆನ್ಸರ್ ಮಾಡಿದ್ದಾರೆ ಅದಕ್ಕೆ ನೋಡೋಣ ಬನ್ನಿ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ರಾಜ್ಯಾಧ್ಯಕ್ಷರಂತಹ BY ವಿಜೇಂದ್ರ ಅವರು ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವು ಕೂಡ ಈ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಈ ಪರಿಸ್ಥಿತಿಯನ್ನ ಕೂಡ ನೀವು ವೀಕ್ಷಣೆ ಮಾಡಿದ್ರಿ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಂತ? ಬೆಂಗಳೂರು ಮಹಾನಗರದ ಜನತೆ ಮತ್ತು ರಾಜ್ಯ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಗ್ರೇಟರ್ ಬೆಂಗಳೂರು ಮಾಡ್ತೇವೆ, ಬೆಂಗಳೂರು ಅಭಿವೃದ್ಧಿ ಮಾಡ್ತೇವೆ, ಸಿಂಗಾಪುರ್ ಮಾಡ್ತೇವೆ, ಈ ಕಥೆಗಳನ್ನು ಕೇಳಿ ಕೇಳಿ ಜನ ರೋಸತ್ತಿದ್ದಾರೆ. ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಅಧಿಕಾರಿಗಳು ಬರೋದು ಭೇಟಿ ಮಾಡೋದು ಬಿಟ್ಟರೆ ಮಳೆಗಾಲ ಮುಗಿದು ಸಂಪೂರ್ಣವಾಗಿ ಎಲ್ಲವೂ ಕೂಡ ಮರೀತಾರೆ. ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳೋದಿಲ್ಲ. ಆ ರಾಜಕಾಲುವೆನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವೂ ಕೂಡ ಆಗಲ್ಲ. ಹಲವಾರು ವರ್ಷಗಳಿಂದ ಇದನ್ನೇ ಕೇಳ್ತಾ ಇದ್ದೇವೆ. ಆದರೆ ಬೆಂಗಳೂರಿನಲ್ಲಿ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ, ಪ್ರಾಣಗಳು ಕೂಡ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ದೇನೆ ಇವತ್ತು ಹೊಸಪೇಟೆನಲ್ಲಿ ಮಜಾ ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಇದು. ಇದೇ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಸ್ವಲ್ಪ ಮಟ್ಟದಲ್ಲಿ ಮಳೆ ಆಗಿದೆ ಅನ್ನುವಂತಹ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೆಟ್ರೋ ಸ್ವಲ್ಪ ಮಟ್ಟದ ಮಳೆ ಆಗೇನೆ ಈ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ. ಇನ್ನೂ ಕೂಡ 3-4 ದಿನಗಳು ಮಳೆ ಇದೆ, ಮುಂದಿನ ದಿನಗಳಲ್ಲಿ ಕೂಡ ಮಳೆ ಬರ್ತದೆ. ಈ ಮಳೆಗಾಲದಲ್ಲಂತೂ ಕಾಮಗಾರಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನ ಏನ್ ಮಾಡಬೇಕು ಅದಕ್ಕೆ ಉತ್ತರ ಕೊಡ್ಲಿ ರಾಮಲಿಂಗಾರೆಡ್ಡಿ ಅವರು. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರಿಗೆ ಸಾಧನೆ ಅನ್ನುವಂತಹ ಪದದ ಅರ್ಥ ಗೊತ್ತಿದ್ಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೊದಲು ನಾವು ರಾಜ್ಯ ಸರ್ಕಾರನ ಟೀಕೆ ಮಾಡ್ತಾ ಇಲ್ಲ, ಆದರೆ ಈ ಅಯೋಗ್ಯ ಸರ್ಕಾರ ಎಲ್ಲವನ್ನ ಮರೆತು ಅಭಿವೃದ್ಧಿ ಮರೆತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ವಿರೋಧ ಪಕ್ಷವು ನಮ್ಮ ಕೆಲಸನ ಮಾಡ್ತಾ ಇದ್ದೇವೆ. ರಾಜ್ಯದ ಜನ ಇರ್ಬೋದು, ಬೆಂಗಳೂರು ಮಹಾನಗರದ ಜನ ಏನು ಪ್ರಶ್ನೆ ಎತ್ತಿದ್ದಾರೆ ಆ ಪ್ರಶ್ನೆಯನ್ನ ರಾಜ್ಯದ ಜನರ ಪರವಾಗಿ ನಾವು ಸರ್ಕಾರವನ್ನು ಕಿವಿಂಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಭಾಷಣ ಮಾಡೋದನ್ನು ಬಿಟ್ಟು ಸಾಧನ ಸಮಾವೇಶ ಮಾಡೋದನ್ನು ಬಿಟ್ಟು ಸಮಸ್ಯೆನ ಬಗೆಹರಿಸಿ. ಮಳೆಯಿಂದ 3 ಜನ ಸಾವನ್ನಪ್ಪಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ನವರಿಗೆ ಸಾಧನ ಸಮಾವೇಶವೇ ಹೆಚ್ಚಾಗಿದೆ. ಇದೇ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಧನ ಸಮಾವೇಶ ಅವಶ್ಯಕತೆ ಇತ್ತ, ಏನ್ ಸಾಧನೆ ಮಾಡಿದ್ದಾರೆ ಅಂತೇಳಿ ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭೇಟಿ ಕೊಡ್ತೀರಾ ಸರ್? ಇದಿಷ್ಟು ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.